ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ ಹರ್ಭಜನ್ ಸಿಂಗ್ ಅವರು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು ಬಿಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಹರ್ಭಜನ್ ಸಿಂಗ್ ಅವರು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 2 ರಿಂದ 3 ಸೆಂಚುರಿ ಹೊಡೆಯುತ್ತಾರೆ ಎಂದು ಹರ್ಭಜನ್ ಸಿಂಗ್ ಅವರು ಈ ಟೆಸ್ಟ್ ಶುರುವಾಗೋಕ್ಕಿಂತ ಮುಂಚೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಎಷ್ಟು ಸೆಂಚುರಿ ಹೊಡಿಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ನಮ್ಮ KL ರಾಹುಲ್ ರಿಲೇಟೆಡ್ ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುನಿಲ್ ಗವಾಸ್ಕರ್ ಅಂತ ಅಂದ್ರೆ, ಈ ಬಾರಿ IPL ಮೆಗಾ ಆಕ್ಷನ್ ನಲ್ಲಿ KL ರಾಹುಲ್ ಅವರಿಗೆ ಸೌತ್ ಫ್ರಾಂಚೈಸಿಗಳಾದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡು ತಂಡ ಈ ಬಾರಿ ಇವರಿಗೆ ಬಿಗ್ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ ಅಂತಾನೆ ಇವ್ರು ಸುನಿಲ್ ಗವಾಸ್ಕರ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ RCB ಅಂತೂ ಪಕ್ಕ ಇವರಿಗೆ ಟಾರ್ಗೆಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ನೋಡ್ತಾ ಇದ್ರೆ ಅಂತ ಬಿಗ್ ಟಾರ್ಗೆಟ್ ಏನಂತ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಅವರಲ್ಲಿ ಬಜೆಟ್ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಅವರಲ್ಲಿ ಕ್ಯಾಪ್ಟನ್ ಕೂಡ ಇದ್ದಾರೆ. ಆ ಕಾರಣದಿಂದಾಗಿ ಕ್ಯಾಪ್ಟನ್ ನೋಡೋ ಅವಶ್ಯಕತೆ ಇಲ್ಲ ಮತ್ತು ನಮ್ಮ RCB ತಂಡದಲ್ಲಿ ಬಜೆಟ್ ಕೂಡ ಇದೆ ಮತ್ತು ಕ್ಯಾಪ್ಟನ್ ಕೂಡ ಬೇಕಾಗಿದ್ದಾರೆ. ಆ ಕಾರಣದಿಂದಾಗಿ ನಮ್ಮ KL ರಾಹುಲ್ ಅವರನ್ನ ನಮ್ಮ RCB ತಂಡ ಪಕ್ಕ ಟಾರ್ಗೆಟ್ ಮಾಡ್ತಾರೆ ಮತ್ತು ಇವರಿಗೆ ಬಿಡ್ ಅಂತ 100% ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು, ಇದೀಗ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ಗೆ ನಮ್ಮ ಇಂಡಿಯಾ ಆದ್ರೆ ಹೋಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗೆ ಒಬ್ಬರಿಗೆ ಇಂಜುರ್ ಆದ್ರೆ ರೋಹಿತ್ ಶರ್ಮಾ ಕೂಡ ಫಸ್ಟ್ ಟೆಸ್ಟ್ ಮ್ಯಾಚ್ಗೆ ಆದ್ರೆ ಅನ್ಅವೈಲೇಬಲ್ ಇರುವ ಕಾರಣದಿಂದಾಗಿ ಇದೀಗ ದೇವದತ್ ಪಡಿಕ್ಕಲ್ ಅವರನ್ನ ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡದ ಪ್ಲೇಯರ್ಸ್ ಗಳಿಗೆಲ್ಲ ಇಂಜುರಿ ಆಗ್ತಿರುವ ಕಾರಣದಿಂದಾಗಿ ಇದೀಗ ದೇವದತ್ ಪಡಿಕ್ಕಲ್ ಅವರನ್ನ ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು, ಇದೀಗ ರಿಷಬ್ ಪಂತ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ, ನಾನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಯಾಕೆ ಬಂದೆ ಅಂದು ಅವರೇ ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ರಿಷಬ್ ಪಂತ್ ಅವರು ಏನ್ ಹೇಳಿದಾರೆ ಅಂತ ಅಂದ್ರೆ, ನನಗೂ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಮನಿ ಪ್ರಾಬ್ಲಮ್ ಏನು ಇರ್ಲಿಲ್ಲ ಮತ್ತು ಅದು ಬೇರೆ ವಿಚಾರಗಳಿಂದ ನಾನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಿಡಬೇಕಾಯ್ತಂದು ಇವರು ರಿಷಬ್ ಪಂತ್ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ IPL ಕೊನೆಯ ರಿಟರ್ನ್ ಡೇಟ್ ವರೆಗೂ ಇವ್ರನ್ನ ರಿಷಬ್ ಪಂತ್ ಅವ್ರನ್ನ ಬಿಡ್ತಾರ ಇಲ್ವಂತ ಕನ್ಫರ್ಮ್ ಕೂಡ ಆಗಿದ್ದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ರಿಟೆನ್ಷನ್ ಡೇಟ್ ಅನೌನ್ಸ್ ಆದಾಗೆ ಗೊತ್ತಾಗಿದ್ದು ರಿಷಬ್ ಪಂತ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಬಿಟ್ಟಿದೆ ಅಂತ. ಇನ್ನು ಕೊನೆಯ 5ನೇ ಅಪ್ಡೇಟ್ ಬಂದ್ಬಿಟ್ಟು, ಇದೀಗ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅನ್ನು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಆದ್ರೆ ಬ್ರಾಡ್ಕಾಸ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ನೀವು ಈ ಟೆಸ್ಟ್ ಸೀರೀಸ್ ಅನ್ನ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡ್ಬೋದು ಮತ್ತು ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.